ಸಿಹಿ ಕೈ ಚಂದ್ರ ಸರ್ ಜೊತೆ ನೀವು ಕಾಣಿಸ್ಕೊಂಡಿದ್ದು ಖುಷಿ ಅನಿಸ್ತು. ಲೈಫಲ್ಲಿ ಎಷ್ಟೋ ಕಷ್ಟ ಬಿದ್ದಿದ್ದೀನಿ. ಹಿಂದೆ ತುಂಬ ಜನನು ನನ್ನ ಬಗ್ಗೆ ಮಾತಾಡಿರೋದು ಉಂಟು. ಅಂಥ ಜಾಗದಲ್ಲಿ ನಾನು ಈ ಥರ ಜನ ಸಪೋರ್ಟಿಂದ ಮುಂದೆ ಬಂದು ಒಬ್ಬರು ನನಗೆ ಸನ್ಮಾನ ಮಾಡ್ತಾರಂದ್ರೆ ಅದು ಮರೆಯೋಕ್ಕಾಗಲ್ಲ. ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಅಂದರೆ ಎಲ್ಲ ಯೂಟ್ಯೂಬರ್ಸ್ನ ಸೇರಿಸಿ ಒಂದು ಇವೆಂಟ್ ಥರ ಏನಾದರೂ ಮಾಡೋಣ ಅಂತ. ಸೂಪರ್, ಒಳ್ಳೆ ಪ್ಲಾನ್ ಮೇಡಮ್. ಇನ್ನು ಇತ್ತೀಚೆಗೆ ನೀವು ಹೊಸದಾಗಿ ರೆಸಿಪಿ ಸೊ ಅವ್ರಿಗೆ ಹೇಳಿದಿರಿ ಇದಕ್ಕೆ ನೀವೇ ಹೆಸರಿಡಿ, ಇದೇ ಫಸ್ಟ್ ರೆಸಿಪಿ ಅಂತೆಲ್ಲ ಹೇಳಿದಿರಿ. ತುಂಬ ಜನ ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನಮಗೆ. ಸ್ನೇಹಿತರೆ ನಮಸ್ತೆ, ಯೂಟ್ಯೂಬ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಇವತ್ತೇ ಮೊದಲನೇ ಸಂಚಿಕೆ ಯೂಟ್ಯೂಬ್ ಅಚೀವರ್ಸ್ ಅಂತೇಳಿ ಹೊಸ ಸಂಚಿಕೆ ಶುರು ಮಾಡಿರುವಂಥದ್ದು. ಆ ಮೊದಲನೇ ಏನು ಎಪಿಸೋಡ್ಗೆ ನಾವು ಬರಮಾಡ್ಕೊಂಡಂಥ ಯೂಟ್ಯೂಬ್ ಅಚೀವರ್ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿದ್ದಾರೆ ಅಂದರೆ ಅವರು ರೇಖಾ ಅಡುಗೆ ಅಂದರೆ ಇಡೀ ಕರ್ನಾಟಕದ ಮನೆಗಳನ್ನು ತಲುಪಿರುವಂಥ ಈ ಅಚೀವರ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮ. ನಮಸ್ಕಾರ ಸರ್. ಯೂಟ್ಯೂಬ್ ಅಚೀವರ್ಸ್ ಅಂತೇಳಿ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡಿರುವಂಥದ್ದು. ಅಂದರೆ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಸಾಧಕರಿದಲ್ಲ ಅವರ ಪರಿಚಯ ಮಾಡಿಸುವಂಥ ಒಂದು ಸಣ್ಣ ಪ್ರಯತ್ನ. ನೀವು ಕೂಡ ಈಗ ನಾನು ಗೂಗಲ್ ಮಾಡಿದಾಗ ಅಥವಾ ಯೂಟ್ಯೂಬಲ್ಲಿ ನಾನು ಜಸ್ಟ್ ಯೂಟ್ಯೂಬ್ ಅಚೀವರ್ಸ್ ಅಂತ ಹಾಕಿದಾಗ ರೇಖಾ ಅಡುಗೆ ಮೊದಲನೇ ಒಂದು ಸ್ಥಾನ ಪಡೆದಿರುತ್ತೆ. ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಎಷ್ಟು ಮಟ್ಟಕ್ಕೆ ಬರ್ತೀನಂತ ಗೊತ್ತಿರಲಿಲ್ಲ. ಸೊ ನಿಮ್ಮ ಥರನೇ ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದನೇ ಈ ಥರ ಒಂದು ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಸೊ ನೀವು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀರಲ್ಲ, ಇದು ಕೂಡ ಸಕ್ಸಸ್ ಆಗಲಿ ಅಂತ ಹಾರೈಸ್ಕೊಂಡು ಇದೊಂದು ಶುರು ಮಾಡೋಣ ಖುಷಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಮೇಡಮ್. ಇನ್ನು ಮೊನ್ನೆ ಕೂಡ ನಾನು ನಿಮ್ದೊಂದು ಕಾರ್ಯಕ್ರಮ ನೋಡಿದೆ. ಸಿಹಿ ಕೈ ಚಂದ್ರ ಸರ್ ಜೊತೆ ನೀವು ಕಾಣಿಸ್ಕೊಂಡಿದ್ದು ಖುಷಿ ಅನಿಸ್ತು ಮೇಡಮ್. ಆಮೇಲೆ ಜೊತೆಯಲ್ಲಿ ಬೇರೆ ಒಂದು ರೇಡಿಯೋ ಸಿಟಿ ಅನಿಸುತ್ತೆ, ಅಲ್ಲೂ ಕೂಡ ನಿಮ್ಮನ್ನ ಇನ್ವೈಟ್ ಮಾಡಿರ್ತಾರೆ, ನಿಮ್ಮ ಏನು ಸಂದರ್ಶನ ನೀಡಿದಿರುತ್ತೆ. ಈ ಥರ ಎಲ್ಲೆಲ್ಲ ನಿಮ್ಮದು ಇಂಟರ್ವ್ಯೂಗಳಾಗಿದೆ ಅಂತೇಳಿ? ಸರ್ ಫಸ್ಟ್ ಬಂದ್ಬಿಟ್ಟು ಕಲಾ ಮಾಧ್ಯಮ ಅವರು ಮಾಡಿದ್ದು, ಅವರಿಂದಾನೇ ಜಾಸ್ತಿ ಜನಕ್ಕೆ ಗೊತ್ತಾಗಿದ್ದೆ ನಾನು ಯಾರು ಅಂತ. ಯಾಕಂದರೆ ಅದಕ್ಕೆ ಮುಂಚೆ ರೇಖಾ ಅಡುಗೆ ಬೇರೆ ಕೈಯಲ್ಲಿ ಮಾತ್ರ ರೆಸಿಪಿ ವಾಯ್ಸ್ ಮಾತ್ರ ಗೊತ್ತಾಗ್ತಾ ಇತ್ತು, ಮುಖ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅನುಸಯಂ ಕಲಿಕೆ ಅವರು ಸಪೋರ್ಟ್ ಮಾಡಿದ್ರು ಫಸ್ಟು. ಆನಂತರ ಭಾಗ್ಯ ಟಿವಿ ಅವರು ಇಂಟರ್ವ್ಯೂ ಮಾಡಿದ್ರು. ಇದೇ ಥರ ಒಂದು ಸ್ವಲ್ಪ ದಿವಸ ಮಾಡಿದ ಮೇಲೆ ತುಂಬ ಜನಕ್ಕೆ ಗೊತ್ತಾಗಿ ನಾನು ಈ ಥರ ಕಷ್ಟದಿಂದ ಬಂದು ಯೂಟ್ಯೂಬ್ ಮಾಡಿಕೊಂಡು ನನ್ನ ನೋಡಿ ತುಂಬ ಜನ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರಲ್ಲ ಅಂದ್ಬಿಟ್ಟು ತುಂಬ ಜನಕ್ಕೆ ಪರಿಚಯ ಮಾಡಿ ಈ ಥರ ಇಂಟರ್ವ್ಯೂಗಳು ಮಾಡಿದಾಗ ಆವಾಗ ನನಗೆ ಏನೋ ಮಾಡಿದ್ದೀನಂತ ಒಂದು ತೃಪ್ತಿ ಆಯಿತು. ಸುಮ್ಮನೆ ತುಂಬ ಜನ ಯೂಟ್ಯೂಬ್ ಅಂದರೆ ಒಂದು ಟೈಮ್ ಪಾಸಿಗೆ ನೋಡೋರು ಇರ್ತಾರೆ. ಇದು ಟೈಮ್ ಪಾಸ್ ನೋಡೋದಕ್ಕಿಂತ ನಮಗೆ ತುಂಬ ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನಾನು ಎಲ್ಲರ ಥರ ದೊಡ್ಡ ಚೆಫ್ ಏನಲ್ಲ. ಚೆಫ್ಗಂತಾನೆ ಎಷ್ಟೋ ಕೋರ್ಸ್ಗಳು ಮಾಡಿ ಕಷ್ಟಪಟ್ಟಿರೋರು ಇರ್ತಾರೆ. ನಾವು ಸಾಮಾನ್ಯವಾಗಿ ನಾನು ಕೆಲಸ ಮಾಡೋವಂಥ ಜಾಗದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಕೇಳಿಕೊಂಡು ಅದನ್ನು ಮನೇಲಿ ಟ್ರೈ ಮಾಡಿ ಆನಂತರ ಈ ಥರ ಯೂಟ್ಯೂಬ್ ಚಾನಲ್ ಅಂತಲೂ ಕೂಡ ಗೊತ್ತಿರಲಿಲ್ಲ. ನಿಮಗೆ ಗಾರ್ಮೆಂಟ್ಸಲ್ಲಿ ನಾನು ಟೈಲರ್ ಆಗಿ ಮಾಡ್ತಾ ಇದ್ದಿದ್ದು. ನಮ್ಮ ತಮ್ಮ ನನ್ನ ಮೇಲೆ ಪ್ರಯೋಗ ಮಾಡಿ ಯೂಟ್ಯೂಬ್ ಒಂದು ಸಕ್ಸಸ್ ಆಯಿತು ನನಗೆ. ನಾನು ಕೂಡ ಅಷ್ಟೇ ರೆಸಿಪಿಗಳನ್ನ ಇನ್ನೂ ಕಲ್ತ್ಕೊತಾ ಇದ್ದೀನಿ. ಕಲ್ತ್ಕೊಂಡು ನನ್ನ ಸ್ಟೈಲಲ್ಲಿ ಜನಕ್ಕೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮೇಡಮ್ ಪರಮ್ ಅವ್ರ ಬಗ್ಗೆ ಆಗಲೇ ಹೇಳಿದ್ರಿ, ಕಲಾ ಮಾಧ್ಯಮ ಆಮೇಲೆ ಭಾಗ್ಯ ಟಿವಿ, ನೀವೆಲ್ಲ ಒಂದು ಫ್ರೆಂಡ್ ಸರ್ಕಲ್ ಅಂತ ಮೇಡಮ್? ಹೌದು, ಫ್ರೆಂಡ್ಸಿಗಿಂತ ಫ್ಯಾಮಿಲಿ ಆಗಿಬಿಟ್ಟಿದ್ದೀರಿ. ಯಾವಾಗೂ ಕಾಂಟ್ಯಾಕ್ಟಲ್ಲಿ ಇರ್ತೀರಿ. ನಮಗೇನಾದ್ರು ಡೌಟ್ ಇದ್ರೆ ಅವರು ಫೋನ್ ಮಾಡ್ತಾರೆ, ಅವ್ರಿಗೇನಾದ್ರು ಡೌಟ್ ಇದ್ರೆ ನಮಗೂ ಮಾಡಿ ತಿಳ್ಕೊತೀರಿ. ಆ ಥರ ಇದ್ದೀರಿ. ನನಗೇನಂದರೆ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರೆಲ್ಲ ಒಟ್ಟಿಗೆ ಸೇರ್ಬೇಕು ಅನ್ನೋದು ಆಸೆ. ಸದ್ಯದಲ್ಲಿ ಟ್ರೈ ಮಾಡ್ತೀನಿ. ನಾನೇ ಫಸ್ಟ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೂಪರ್ ಮೇಡಮ್, ಒಳ್ಳೆ ಪ್ಲಾನ್ ಮೇಡಮ್. ಅಂದರೆ ಎಲ್ಲ ಯೂಟ್ಯೂಬರ್ಸ್ನ ಸೇರಿಸಿ ಒಂದು ಇವೆಂಟ್ ಥರ ಏನಾದರೂ ಮಾಡೋಣ ಅಂತ. ಸೂಪರ್ ಮೇಡಮ್, ಒಳ್ಳೆ ಪ್ಲಾನ್ ಮೇಡಮ್. ಇನ್ನು ಮೇಡಮ್ ಸಿಹಿ ಕೈ ಚಂದ್ರ ಸರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ಅಂದರೆ ಅವ್ರದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ, ಅದು ಏನು ಕಾರ್ಯಕ್ರಮ, ಅದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಫಸ್ಟ್ ಬಂದ್ಬಿಟ್ಟು ನನಗೆ ಕಲರ್ಸ್ ಕನ್ನಡದಿಂದ ಆಫರ್ ಬಂತು. ಅಲ್ಲಿ ಮುರಳಿ ಸರ್ ಜೊತೆ ರೆಸಿಪಿ ಮಾಡಿದೆ. ಅದು ಮಾಡಿ ಒಂದು ವಾರಕ್ಕೆ ನನಗೆ ಸುವರ್ಣದಲ್ಲಿ ಸಿಹಿ ಕೈ ಚಂದ್ರ ಸರ್ ಜೊತೆ ರೆಸಿಪಿ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಅಲ್ಲಿಂದ ನಮಗೆ ಸಿಹಿ ಕೈ ಚಂದ್ರ ಸರ್ ಜೊತೆ ಅವಕಾಶ ಸಿಕ್ತು. ಅವರಂತೂ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸೆಲೆಬ್ರಿಟಿನ ಯಾವ ಥರ ನೋಡ್ತಾರೋ ಅದೇ ಥರ ಕಾಮನ್ ಪೀಪಲ್ನು ನೋಡ್ತಾರೆ. ಅಷ್ಟೇ ಖುಷಿಯಾಗಿ ನಮಗೊಂದು ಸಪೋರ್ಟಾಗಿ ಅವರು ಎಲ್ಲ ಥರ ಮಾತಾಡಿ ಎನ್ಕರೇಜ್ ಮಾಡ್ತಾರೆ. ನಾನು ಕ್ಯಾಮ್ರಾಗಳೆಲ್ಲ ಇರುತ್ತೆ, ಯಾವ ಥರ ಇರುತ್ತಂತ ನನಗೆ ಗೊತ್ತಾಗಿಲ್ಲ. ಯಾಕಂದರೆ ಟಿ ವಿ ಚಾನಲ್ಗೆ ಫಸ್ಟ್ ಟೈಮ್ ಹೋದಾಗ 4-5 ಕ್ಯಾಮ್ರಾಗಳಿರ್ತಾರೆ, ಮತ್ತು ಜನಗಳು ಜಾಸ್ತಿ ಇರ್ತಾರೆ. ಏನಾಗುತ್ತೋ ಯಾವ ಥರ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಜಾಲಿಯಾಗಿ ಎಂಜಾಯ್ ಮಾಡಿದೆ. ತುಂಬಾ ಖುಷಿಯಾಗಿ ರೆಸಿಪಿ ಮಾಡಿದೆ ಅವ್ರ ಜೊತೆ. ಕಾಮಿಡಿಗಳು ಮಾಡಿಕೊಂಡು ಮತ್ತು ಅವ್ರದ್ದು ರೆಸಿಪಿಗಳು ಹೇಳಿದ್ರು, ನಂದು ರೆಸಿಪಿಗಳು ಹೇಳಿದ್ರು. ಆ ಥರ ಮಾತಾಡಿ ಅವ್ರ ಜೊತೆ ಒಂದು ಬಾಂಡಿಂಗ್ ಆಗಿ ಇವಾಗ ತಾನೇ ಒಂದು ಬೊಂಬಾಟ್ ಭೋಜನ ಸೀಸನ್ 3 1000 ಎಪಿಸೋಡ್ ಸೆಲೆಬ್ರೇಷನ್ ಕರೆದಿದ್ರು. ಅಲ್ಲಿಗೆ ಹೋದಾಗಂತೂ ತುಂಬಾ ಖುಷಿಯಾಗಿತ್ತು. ಯಾಕಂದರೆ ಅಲ್ಲಿ ಫಂಕ್ಷನ್ ಅಂತ ಮಾಡಿದಾಗ ಸೀರಿಯಲ್ ಆರ್ಟಿಸ್ಟ್ಗಳು, ಫಿಲಿಮ್ ಆಕ್ಟರ್ ಎಲ್ಲ ಬಂದಿದ್ರು. ಅವರಾಗೆ ನೋಡಿ ಗುರ್ತಿಸಿ ಮಾತಾಡ್ಸಿದ್ರು. ನನಗೆ ಒಂದು ಶಾಕು. ಯಾಕಂದರೆ
ನಾನು ಜಾಸ್ತಿ ವಿಡಿಯೋದಲ್ಲಿ ಎಲ್ಲೂ ಬರೋದಿಲ್ಲ. ಈ ಥರ ಇಂಟರ್ವ್ಯೂಗಳಲ್ಲಿ ಕೆಲವರು ಹೇಳಿದ್ದಾರೆ, ನಿಮ್ಮನ್ನ ಇಂಟರ್ವ್ಯೂಲ್ಲಿ ನೋಡಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಸೊ ಕೆಲವ್ರು ಬಂದ್ಬಿಟ್ಟು ಅದೇ ರೆಸಿಪಿಯಲ್ಲಿ ಯಾವಾಗಾದ್ರೂ ಮಧ್ಯದಲ್ಲಿ ಹಬ್ಬಗಳಲ್ಲಿ ಮಾತ್ರ ಮುಖ ತೋರಿಸ್ತಿರ್ತೀನಿ. ಆ ಥರ ಗುರ್ತಿಡ್ದು ನಿಮ್ಮ ರೆಸಿಪಿನೇ ನಾವು ಮನೇಲಿ ಟ್ರೈ ಮಾಡೋದು ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಈ ಯೂಟ್ಯೂಬಲ್ಲಿ ಮೊಬೈಲಲ್ಲಿ ನೋಡೇ ಮಾಡೋರು ಎಷ್ಟೊಂದು ಜನ ಇರ್ತಾರೆ. ಮನೇಲಿ ನಾವು ಎಷ್ಟೇ ಚೆನ್ನಾಗಿ ಮಾಡ್ದೇನೋ ಒಪ್ಪಲ್ಲ. ಮೊಬೈಲಲ್ಲಿ ನೋಡಿ ಮಾಡೋರು ಹೇಳ್ತಾರಲ್ಲ, ಅವಾಗ ನಮಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಅನಿಸುತ್ತೆ. ಓಕೆ ಮೇಡಮ್, ಇನ್ನು ನಾನು ಮತ್ತೆ ಕಲಾ ಮಾಧ್ಯಮ ಪರಮವ್ರ ಬಗ್ಗೆ ಮತ್ತೊಂದು ಕ್ವಶನ್ ಕೇಳೋದು ಮರ್ತ್ಬಿಟ್ಟೆ ಆಗಲೇ. ನೀವು ಅಲ್ಲಿಗೆ ಹೋದಾಗ ಅಂದರೆ ಅವರು ಒಂದು ಮೂಮೆಂಟ್, ಅಂದರೆ ನಾನು ಒಂದು ವಿಡಿಯೋ ನೋಡಿದೆ, ನಿಮಗೆ ಸನ್ಮಾನ ಮಾಡೋದು, ನಿಮ್ಗೆ ಒಂಥರ ಗೌರವ ಸೂಚಿಸೋದು. ಸೊ ಆ ಟೈಮಲ್ಲಿ ನಿಮ್ಮ ಕಣ್ಣಲ್ಲಿ ಕೂಡ ನೀರು ಬಂತು. ಅದು ಯಾವ ಮೂಮೆಂಟು, ಯಾವ ಸಂದರ್ಭ ಮೇಡಮ್? ಹಬ್ಬ ಇತ್ತಾ ಅವತ್ತು? ಏನು, ಹೇಗೆ? ಹಬ್ಬ ಏನಿಲ್ಲ ಸರ್, ನನಗೆ ಅವ್ರು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಮಾಡಿ ಒಂದು ಸ್ವಲ್ಪ ದಿವಸಕ್ಕೆ ನನಗೆ 1 ಮಿಲಿಯನ್ ಆಯಿತು. ಯಾಕಂದರೆ ಕನ್ನಡದಲ್ಲಿ ಕುಕ್ಕಿಂಗ್ ಚಾನಲಲ್ಲಿ ನಂದು ಫಸ್ಟು 1 ಮಿಲಿಯನ್ ಸಬ್ಸ್ಕ್ರೈಬರ್ ರೀಚ್ ಆಯಿತು. ಸೊ ಅದನ್ನು ನಾನು ನಾರ್ಮಲಾಗಿ ಮೊಬೈಲಲ್ಲಿ ಒಂದು ವಿಡಿಯೋ ಮಾಡಿ ಜನಕ್ಕೆ ಎಲ್ಲ ಥ್ಯಾಂಕ್ಸ್ ಹೇಳಿದೆ. ಆದರೆ ಅವ್ರು ಬಂದ್ಬಿಟ್ಟು ಒಂದು ಸಹೋದರಿಯಾಗಿ, ಅಂದರೆ ತಂಗಿಯಾಗಿ ನನಗೆ ಬಾಗಿನ ಕೊಡೋ ಮೂಲಕ ನಿನಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ಬಂದು, ಗಂಡ ಹೆಂಡತಿ ಮಕ್ಕಳು ಸೊ ಎಲ್ಲ ಅವ್ರದ್ದೊಂದು ತಂಡ ಬಂದು ನನಗೆ ಒಂದು ಖುಷಿಯಾಗಿ ಅವ್ರು ಸಪೋರ್ಟ್ ಮಾಡಿ, ನಾವಿದ್ದೀರಿ, ನಿಮಗೆ ಏನೇ ಬೇಕಂದ್ರೂ ಸಪೋರ್ಟ್ ಮಾಡ್ತೀರ ಅಂತ ಒಂದು ಧೈರ್ಯವಾಗಿ ಹೇಳಿ ನನಗೆ ಅದೊಂದು ಸನ್ಮಾನ ಮಾಡಿದ್ರು. ತುಂಬಾ ಯಾಕಂದರೆ ದುಃಖ ಆಯಿತು. ಯಾಕಂದರೆ ನನಗೆ ಲೈಫಲ್ಲಿ ಎಷ್ಟೋ ಕಷ್ಟ ಬಿದ್ದಿದ್ದೀನಿ. ಹಿಂದೆ ತುಂಬ ಜನನೂ ನನ್ನ ಬಗ್ಗೆ ಮಾತಾಡಿರೋದು ಉಂಟು. ಅಂಥ ಜಾಗದಲ್ಲಿ ನಾನು ಈ ಥರ ಜನ ಸಪೋರ್ಟಿಂದ ಮುಂದೆ ಬಂದು ಒಬ್ಬರು ನನಗೆ ಸನ್ಮಾನ ಮಾಡ್ತಾರಂದರೆ ಅದು ಮರೆಯೋಕ್ಕಾಗಲ್ಲ, ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಸೊ ಅದೊಂದು ಮರೆಯೋಕ್ಕಾಗದಿರೋಂಥ ಕ್ಷಣನೇ. ಸೂಪರ್ ಮೇಡಮ್. ಇನ್ನು ಇತ್ತೀಚೆಗೆ ನೀವು ಹೊಸದಾಗಿ ರೆಸಿಪಿ ಯಾವುದಾದ್ರೂ ಟ್ರೈ ಮಾಡಿದ್ದಾದರೆ ಅದ್ರ ಬಗ್ಗೆ ಹೇಳ್ಕೊಬೋದಾ ಮೇಡಮ್? ಹೌದು ಸರ್, ಈ ನಡುವೆ ನಾನು ಸ್ವಲ್ಪ ಹಳೆ ರೆಸಿಪಿಗಳು ಮಾಡ್ಬೇಕಂತ ಆಸೆ ನನಗೆ. ಕೆಲವರು ಹೇಳ್ತಾರೆ ನಮ್ಮ ಅಜ್ಜಿ ಈ ಥರ ಮಾಡ್ತಾಯಿದ್ರು, ಅಮ್ಮ ಈ ಥರ ಮಾಡ್ತಾಯಿದ್ರು ಅಂತ. ಆ ಥರ ಮಾಡಬೇಕಂತ ಆಸೆ ನನಗೆ. ಆದರೆ ನಮಗೆ ಟೈಮ್ ಸಿಗೋದಿಲ್ಲ. ಅವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಏನೋ ಒಂದು ರೆಸಿಪಿ ಮಾಡೋಣ ಅಂತ ರೆಡಿಯಾಗಿರ್ತೀನಿ, ತಕ್ಷಣ ಮೈಂಡ್ ಚೇಂಜ್ ಆಗುತ್ತೆ ನನಗೆ ಕ್ರಿಯೇಟಿವ್ ಜಾಸ್ತಿ ಮಾಡೋದು ನಾನು. ಇಲ್ಲ ಇದು ಈ ಥರ ಬೇಡ, ಈ ಥರ ಮಾಡೋಣ, ಅವ್ರಿಗೆ ಆಪ್ಷನ್ ಕೊಡೋಣ, ಇದಕ್ಕೆ ನೀವೇ ಹೆಸರು ಇಡಿ ಅಂತ. ಇವಾಗ ಒಂದು ಸದ್ಯ ಒಂದು ತಿಂಗಳಲ್ಲಿ ಒಂದು 3-4 ರೆಸಿಪಿ ಆ ಥರ ಹೊಸದಾಗಿ ನಾವೇ ಕ್ರಿಯೇಟ್ ಮಾಡಿ ಸೊ ಅವ್ರಿಗೆ ಹೇಳಿದಿರಿ ಇದಕ್ಕೆ ನೀವೇ ಹೆಸರು ಇಡಿ, ಇದೇ ಫಸ್ಟ್ ರೆಸಿಪಿ ಅಂತೆಲ್ಲ ಹೇಳಿದಿರಿ. ತುಂಬ ಜನ ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನಮಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.